ಎಲ್ಲವನ್ನು ಮಕ್ಕಳು ತೊಂದರೆ ಆಗಬಾರ್ದು. ಹೀಗೆ ಇಷ್ಟು ತ್ಯಾಗ ಮಾಡ್ತಾರೆ ಅವರು. ನಿಮ್ಮ ಫೀಸ್ ಕೊಡ್ತಾರೆ, ನಿಮಗೆ ಡ್ರೆಸ್ ಕೊಡ್ತಾರೆ, ನಿಮಗೆಲ್ಲ ನಿಮಗೆ ಬೇಕಾದೆಲ್ಲ ವ್ಯವಸ್ಥೆ ಮಾಡ್ತಾರೆ. ಅವರು ಅಷ್ಟೆಲ್ಲ ನಿಮಗಾಗಿ ತ್ಯಾಗ ಮಾಡುವಾಗ ಇಂಥ ಕೋರ್ಸ್ ತಗೋ, ಇಂಥ ಪಾಠ ಓದು ಅಂತ ಹೇಳಬಾರ್ದು ಅವರು ಅಂತ ಕೇಳಿದರು. ನಾನು ನಿಮಗೆ ಅದೇ ಮಾತು ಹೇಳ್ತೇನೆ, ನಿಮಗೆ ಎಲ್ಲ ತಾಯಿ ತಂದೆಯವರು ತ್ಯಾಗ ಮಾಡ್ತಾರೆ, ನಿಮಗಾಗಿ ಭಾಳ ತ್ಯಾಗ ಮಾಡ್ತಾರೆ. ನೀವು ಆ ತ್ಯಾಗಕ್ಕಾಗಿ ಕಡೆಯ ಪಕ್ಷ ಅವ್ರು ಹೇಳಿದ್ದನ್ನಾದರೂ ಕೇಳಬೇಕು. ಅವ್ರು ಓದು ಅಂತಂದರೆ ಯಾರಿಗೆ ಹೇಳೋದು? ನಿಮಗೆ ಹೇಳೋದು, ನಿಮ್ಮ ಭವಿಷ್ಯಕ್ಕಾಗಿ. ನಿಮ್ಮ ಭವಿಷ್ಯ ಎಲ್ಲ ತಂದೆ ಹೇಳಿ ಕೇಳಿ, ಏನು ನಿಮ್ಮ ಭವಿಷ್ಯ ಏನಿದೆ, ನಿಮಗೆ ಏನಿದೆ ಅಂತ ಅವ್ರು ಹೇಳಿದರೆ, ಭವಿಷ್ಯದಲ್ಲಿ ನನ್ನ ಮಗ ಭಾಳ ಒಳ್ಳೆಯವರು, ಪ್ರಸಿದ್ಧಿ ಆಗಬೇಕು, ಅವನು ಒಳ್ಳೆ ಬೆಸ್ಟ್ ಕ್ರಿಕೆಟರ್ ಆಗಬೇಕು, ಬೆಸ್ಟ್ ಹಾಕಿ ಆಗಬೇಕು, ಬೆಸ್ಟ್ ಫುಟ್ಬಾಲ್ ಆಗಬೇಕು, ಅವ್ರು ಒಳ್ಳೆ ಇಂಜಿನಿಯರ್ ಆಗಬೇಕು, ಒಳ್ಳೆ ಡಾಕ್ಟರ್, ಏನೇನೋ ಆಗಬೇಕು ಅಂತ ಅವರು ಆಸೆ ಪಡ್ತಾರೆ. ಅದೆಲ್ಲ ಆಸೆ ಪಡುವಾಗ ನೀವು ಅವರ ಆಸೆಯನ್ನು ನಿರಾಶೆಗೊಳಿಸದೆ ಅವರಿಗೆಲ್ಲ ಪ್ರತಿಭೆಯನ್ನು ತೋರಿಸಬೇಕು. ಹೀಗಾಗಿ ಎಲ್ಲದಕ್ಕೂ ಮುಖ್ಯ ಗುರು ಇಲ್ಲದಿದ್ದರೆ ನಮಗೆ ಯಾವ ಅಪೇಕ್ಷೆಯನ್ನು ಈಡೇರಿಸಿಕೊಳ್ಳಿಕ್ಕೆ ಆಗೋದಿಲ್ಲ. ನಿಮ್ಮ ಗುರುವಂದನಾ ಕಾರ್ಯಕ್ರಮ ಭಾಳ ಸಂತೋಷ ಆಯ್ತು ನನಗೆ. ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮ ಮಾಡಿದ್ದೀರಿ. ಗುರುವಂದನೆಯ ಮೂಲಕ ಗುರುಗಳಿಗೆ ಗೌರವವನ್ನು ಕೊಟ್ಟು ನೀವು ಧನ್ಯರಾಗಿದ್ದೀರಿ. ಮೊದಲೆಲ್ಲ ಗುರುಗಳು ಅಂತಂದರೆ ಬಹಳ ಗೌರವ ಇತ್ತು. ಯಾಕೆ ಗೌರವ ಇತ್ತು ಅಂತಂದರೆ ಅವರು ನಮಗೆ ಅಜ್ಞಾನದ ಇದನ್ನು ಪರೆಯನ್ನು ತೆಗೆಯುವವರು ಅಂತೇಳಿ. ಹಾಗಾಗಿ ಜ್ಞಾನಂದನ ಶಲಾಖೆಯ ಜ್ಞಾನವನ್ನು ಕೊಡುವಂಥ ಶಲಾಖೆಯನ್ನು ಹಿಡ್ಕೊಂಡು ಕತ್ತಲೆಯನ್ನು ಓಡಿಸ್ತಾರೆ, ಅಜ್ಞಾನವನ್ನು ಓಡಿಸ್ತಾರೆ ಅಂತವರು ಇದ್ದು. ಹಾಗಾಗಿ ನಾವೆಲ್ಲ ಅಜ್ಞಾನದಿಂದ ದೂರ ಹೋಗಬೇಕು, ಜ್ಞಾನವಂತರಾಗಬೇಕು. ನಿಮಗೆಲ್ಲ ಒಳ್ಳೆ ಭವಿಷ್ಯ ಇರಲಿಂದ ಹಾರೈಸ್ತಾರೆ. ಒಳ್ಳೆ ಶಾಲೆ ಇಲ್ಲಿ ಒಳ್ಳೆ ಜಾಗ ಕಟ್ಟಿದ್ದಾರೆ, ಒಳ್ಳೆ ರೀತಿಯಲ್ಲಿ ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಅಂತ ನಾನು ಕೇಳಿದ್ದೀನಿ. ನಿಮಗೆಲ್ಲ ಒಳ್ಳೆ ಭವಿಷ್ಯ ಇರಲಿ, ಒಳ್ಳೆ ರೀತಿಯಲ್ಲಿ ನಿಮ್ಮ ಆಸೆಗಳೆಲ್ಲ ಈಡೇರಲಿ ಅಂತೇಳಿ ನಾನು ಹಾರೈಸಿ, ನಮ್ಮ ಸಂಸ್ಥೆಯವರಿಗೆ, ಶಾಸಕರಿಗೆ ಎಲ್ಲರಿಗೂ ಕೂಡ ಶುಭವನ್ನು ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ.